ಲಾಸ್ಟ್ ಶನಿವಾರ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ದಿನ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ದಿದ್ದು ದೇವಸ್ಥಾನಕ್ಕೆ, ಮಕ್ಕಳನ್ನ ಮನೇಲಿ ಬಿಟ್ಟು. ಈ ದೇವಸ್ಥಾನ ಇರೋದು ಕೆಂಪೋಟ್ ಮಾಲ್ ಹತ್ರ, ಶಿವ ಟೆಂಪಲ್ ಇದು. ಕೆಂಪೋಟ್ ಮಾಲ್ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ. ನಾನಿಲ್ಲಿ ಫಸ್ಟ್ ಟೈಮ್ ಬರ್ತಿರೋದು, ನನ್ನ ಹಸ್ಬೆಂಡ್ ಇದಕ್ಕೂ ಮುಂಚೆ ಬಂದಿದ್ದಾರೆ. ಫಸ್ಟ್ ಎಂಟ್ರಿ ಟಿಕೆಟ್ ತೊಗೊಳ್ಬೇಕು. ಇಲ್ಲಿ ನಾರ್ಮಲ್ ಎಂಟ್ರಿ, ಸ್ಪೆಷಲ್ ಎಂಟ್ರಿ ಈ ಥರ ಎಲ್ಲ ಇರುತ್ತೆ. ನಾವು ನಾರ್ಮಲ್ ಎಂಟ್ರಿನೇ ತೊಗೊಂಡಿದ್ದು. ಪರ್ ಪರ್ಸನ್ 150 ರೂಪೀಸ್ ಚಾರ್ಜ್ ಮಾಡಿದ್ರು. ಅದರಲ್ಲಿ 108 ರುದ್ರಾಕ್ಷಿ, ಒಂದು ದಾರ ಮತ್ತು ಅಭಿಷೇಕ, ನವಗ್ರಹಗೆ ಪೂಜೆ ಮಾಡೋದು ಇದೆಲ್ಲ, ಮತ್ತು ದೀಪ ಬಿಡೋದು ನೀರಲ್ಲಿ, ಇದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ 150 ರೂಪೀಸಲ್ಲಿ. ಈ ಥರ 108 ಪಾತ್ರೆಗಳನ್ನ, ತಾಮ್ರದ ಪಾತ್ರೆಗಳನ್ನ ಇಟ್ಟಿರ್ತಾರೆ. ಅದರೊಳಗಡೆ 108 ರುದ್ರಾಕ್ಷಿ ಕೊಟ್ಟಿರೋದನ್ನ ನಾವು ಓಂ ನಮಃ ಶಿವಾಯ ಅಂತ ಹೇಳಿ ಅದರೊಳಗಡೆ ಹಾಕ್ಕೊಂಡು ಹೋಗಬೇಕು. ಅದಾದಮೇಲೆ ಒಂದು ಚಿಕ್ಕ ಚೊಂಬಲ್ಲಿ ನಮಗೆ ನೀರು ಕೊಡ್ತಾರೆ ದೇವರಿಗೆ ಅಭಿಷೇಕ ಮಾಡೋದಕ್ಕೆ. ಇಲ್ಲಿ ನಾವು ಅಭಿಷೇಕ ಮಾಡ್ತಿದ್ದೀವಿ. ರುದ್ರಾಕ್ಷಿ ಜೊತೆ ಈ ಆರೆಂಜ್ ಕಲರ್ ದಾರ ಕೊಟ್ಟಿದ್ರು. ಎಲ್ಲರೂ ಅದನ್ನ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಕಟ್ತಿದ್ರು. ಸೊ ನಾವು ಅಲ್ಲಿ ಕಟ್ಟಿದ್ವಿ ದಾರನ. ಅಲ್ಲಿಂದ ಹಾಗೆ ಮೇಲೆ ಹೋದರೆ ದೊಡ್ಡದು ಗಣೇಶ ಕಾಣಿಸುತ್ತೆ, ನೋಡ್ಬೋದು ನೀವು. ಅಲ್ಲಿ ಗಣೇಶಗೆ ನಮಸ್ಕಾರ ಮಾಡ್ಕೊಂಡು ಹಾಗೆ ಮುಂದೆ ಹೋದರೆ ಗುಹೆಗೆ ಹೋಗೋ ದಾರಿ ಕಾಣಿಸುತ್ತೆ. ಗಣೇಶಗೆ ನಮಸ್ಕಾರ ಮಾಡಿಕೊಂಡು ಇಲ್ಲೊಂದೆರಡು ಫೋಟೋಸ್ ಕ್ಲಿಕ್ ಮಾಡ್ಕೋತಾ ಇದ್ದೀವಿ. ಕ್ಲಿಕ್ ಮಾಡಿಕೊಂಡು ಗುಹೆ ಹತ್ರ ಹೋಗ್ತಿದ್ದೀವಿ. ಗುಹೆ ಒಳಗಡೆ ಎಂಟ್ರಿ ಆದಮೇಲೆ ಈ ಥರ ಇರುತ್ತೆ. ಇಲ್ಲಿ 5 ಕ್ಷೇತ್ರಗಳಲ್ಲಿ ಯಾವ್ಯಾವ ಥರ ಶಿವಲಿಂಗ ಇರುತ್ತೆ ಅನ್ನೋದನ್ನ ನಮಗೆ ತೋರಿಸಿದ್ದಾರೆ. ಯಾವುದ್ಯಾವುದು ಅಂದರೆ ಹರಿದ್ವಾರ್, ಋಷಿಕೇಶ್, ಬದ್ರಿನಾಥ್, ಕೇದಾರ್ನಾಥ್ ಹಾಗೂ ಅಮರ್ನಾಥ್. ಬದ್ರಿನಾಥ್ ಶಿವಲಿಂಗ ಹಾಗೂ ಶಿವ ಯಾವ ಥರ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಿದ್ದೀವಿ. ಕೇದಾರ್ನಾಥ್ ದರ್ಶನ ಮಾಡಬೇಕಾದ್ರೆ ನಮಗೆ ದೇವರಿಂದ ಆಶೀರ್ವಾದ ಸಿಕ್ತು. ಶಿವಲಿಂಗದ ಮೇಲಿಂದ ಹೂವು ಬಿತ್ತು. ಯಾರೆಲ್ಲ ಶಿವಲಿಂಗದಿಂದ ಹೂವು ಬೀಳೋದನ್ನ ನೋಡಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನೋಡ್ತಿರೋದು ಅಮರ್ನಾಥಲ್ಲಿ ಶಿವಲಿಂಗ ಯಾವ ಥರ ಇರುತ್ತೆ ಅಂತ. ಫುಲ್ ಐಸ್ ಗಡ್ಡೆಗಳಲ್ಲಿ ಹೆಂಗಿರುತ್ತೆ ಶಿವಲಿಂಗ, ಆ ಥರ ಇತ್ತು ಇಲ್ಲಿ. ನೆಕ್ಸ್ಟ್ ನಮ್ಮ ಅಲ್ಲಿಂದ ನೋಡಿಕೊಂಡು ಕೆಳಗಡೆ ಬಂದಿದ್ದು ಜ್ಯೋತಿರ್ಲಿಂಗಗಳು ನೋಡೋಕ್ಕೆ. 12 ಜ್ಯೋತಿರ್ಲಿಂಗಗಳೇನಿರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಇಲ್ಲಿ ತೋರಿಸಿದ್ದಾರೆ. 12 ಜ್ಯೋತಿರ್ಲಿಂಗಗಳು ಯಾವುದ್ಯಾವುದಪ್ಪ ಅಂತಂದರೆ ಸೋಮನಾಥ ಜ್ಯೋತಿರ್ಲಿಂಗ, ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ, ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ, ಓಂಕಾರೇಶ್ವರ ಜ್ಯೋತಿರ್ಲಿಂಗ, ವೈದ್ಯನಾಥ ಜ್ಯೋತಿರ್ಲಿಂಗ, ಭೀಮಾಶಂಕರ ಜ್ಯೋತಿರ್ಲಿಂಗ, ರಾಮೇಶ್ವರ ಜ್ಯೋತಿರ್ಲಿಂಗ, ನಾಗೇಶ್ವರ ಜ್ಯೋತಿರ್ಲಿಂಗ, ಕಾಶಿ ವಿಶ್ವನಾಥ, ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಕೇದಾರ್ನಾಥ ಜ್ಯೋತಿರ್ಲಿಂಗ ಹಾಗೂ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಈ 12 ಜ್ಯೋತಿರ್ಲಿಂಗ ದೇವಾಲಯಗಳು ಎಲ್ಲಿವೆ ಹಾಗೂ ಅದರ ಇತಿಹಾಸ ಎಲ್ಲ ಅಲ್ಲಿ ನಮಗೆ ಓದೋ ಥರ ಡಿಸ್ಪ್ಲೇ ಮಾಡಿದ್ದಾರೆ. ಈ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಒಂದು ದೊಡ್ಡ ಶಿವಲಿಂಗ ಇರುತ್ತೆ. ಅಲ್ಲಿ ಪೂಜೆ ಮಾಡಿ ನಮಗೆ ಮಂಗಳಾರತಿ ಎಲ್ಲ ಕೊಟ್ಟರು. ಮಂಗಳಾರತಿ ಎಲ್ಲ ತಗೊಂಡು ಅದ್ರ ಜೊತೆಗೆ ಒಂದೆರಡು ಊದ್ಕಡ್ಡಿ, ಒಂದು ಚಿಕ್ಕ ದೀಪ, ಹಾಗೆ ಒಂದು ಕಾಯಿನ್ ಕೊಡ್ತಾರೆ. ಕಾಯಿನ್ನ ನಾವು ಏನಾದರೂ ಸಂಕಲ್ಪ ಇದ್ದರೆ ಮಾಡಿಕೊಂಡು ನೀರಲ್ಲಿ ಹಾಕಬೇಕು. ದೀಪನೂ ಹಚ್ಬಿಟ್ಟು ನೀರಲ್ಲಿ ಬಿಡಬೇಕು. ಹಾಗೆ 2 ಊದ್ಕಡ್ಡಿ ತೊಗೊಂಡು ಪೂಜೆ ಮಾಡಿಬಿಟ್ಟು ಅಲ್ಲಿಟ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಪಾರ್ಕಿಂಗ್ ಹೋಗೋ ದಾರಿಯಲ್ಲಿ ಈ ಥರ ಅಂಗಡಿಗಳು ಇಟ್ಕೊಂಡಿದ್ದಾರೆ. ನಾವಿಲ್ಲೇನು ತೊಗೊಳ್ಲಿಲ್ಲ, ಒಂದು ಪುಟ್ಟದು ಶಿವಲಿಂಗ ಒಂದು ತೊಗೊಂಡು ಅಲ್ಲಿಂದ ಹೊರಡ್ತಿದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಷ್ಟರಲ್ಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ವೆಜ್ ಹೋಗ್ತಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಟಿಫನ್ ಐಟಮ್ ಎಲ್ಲನೂ ನಾವು ಟ್ರೈ ಮಾಡಿದ್ದೀರಿ. ಮಧ್ಯಾಹ್ನ ಆಗಿರೋದ್ರಿಂದ ಮೀಲ್ಸ್ ರೆಡಿ ಇತ್ತು. ನಾವಿಲ್ಲಿ ಮಿನಿ ಮೀಲ್ಸ್ ತೊಗೊಂಡ್ರಿ, ನಾನು ನನ್ನ ಹಸ್ಬೆಂಡು. ಮಕ್ಕಳಿಗೆ ಅಂದ್ಬಿಟ್ಟು ದೋಸೆ ಮತ್ತು ಪೊಂಗಲ್ ಆರ್ಡ್ರ್ ಮಾಡಿದ್ದೀವಿ. ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಕೂಡ ಟೇಸ್ಟಿಯಾಗಿತ್ತು. ಯಾರೆಲ್ಲ ನಾವು ಹೋಗಿದ್ದಿದ್ದು ಶಿವ ಟೆಂಪಲ್ಗೆ ಹೋಗಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.